ಹಲೋ, ವೆಲ್ಕಮ್ ಟು ಎಸ್ ಪಿ ಅಡುಗೆ ಮನೆ. ಇವತ್ತು ಚಿಕನ್ 65 ಮಾಡೋದು ನೋಡೋಣ. ಇದು ತುಂಬಾ ಟೇಸ್ಟಿ ಆ್ಯಂಡ್ ಈಸಿ ಕೂಡ. ಆ್ಯಂಡ್ ಇದು ಮಾಡಿದ್ರೆ ಇನ್ನೊಂದು ಸರಿ ಮಾಡಬೇಕು ಅನಿಸುತ್ತೆ. ಇದ್ರ ಮುಂದೆ ಕಬಾಬ್ ಏನೂ ಇಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಆಗಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತೀರಿ. ಆ್ಯಂಡ್ ಈಗಲೂ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ವ್ಯೂಸ್ ಕೂಡ ಅಷ್ಟೇ ತುಂಬ ಕಡಿಮೆ ಆಗ್ತಿದೆ. ಆ ಫುಲ್ ವಿಡಿಯೋ ನೋಡಿದ್ರೇ ನಿಮಗೆ ಫುಲ್ ರೆಸಿಪಿ ಅರ್ಥ ಆಗೋದು. ಸೊ ಅದಕ್ಕೇ ಫುಲ್ ವಿಡಿಯೋ ನೋಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನಿಲ್ಲಿ ಅರ್ಧ ಕೆಜಿಯಿಂದ 3/4 kg ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ. ಚಿಕ್ಕ ಬಾಯ್ಲರ್ ಏನಂತೀವಿ ಅದು, ದೊಡ್ಡ ಬಾಯ್ಲರ್ ತೊಗೊಂಡಿಲ್ಲ, ಚಿಕ್ಕ ಬಾಯ್ಲರ್ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ 1 ಟೀ ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ, ಬಿಳಿ ಎಳ್ಳು. ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅರ್ಧ ಕಪ್ ಆಗೋಷ್ಟು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಮತ್ತು ಇಲ್ಲಿ ನಾನು 1 ಕೋಳಿ ಮೊಟ್ಟೆನ ಬೀಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಯಾವುದೇ ನೀರು ಏನೂ ಹಾಕ್ಬಾರ್ದು, ಹಾಗೆ ಕಲಿಸ್ಕೊಳ್ಳಿ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಿ ಮತ್ತು ಮೊಟ್ಟೆ ಹಾಕಿರ್ತೀವಿ. ಚಿಕನ್ ತೊಳೆದಿರೋದ್ರಿಂದ ಅದರಲ್ಲಿ ನೀರು ಕೂಡ ಹಂಗೆ ಇರುತ್ತೆ. ಅದಕ್ಕೆ ನೀರು ಯಾವುದೇ ಕಾರಣಕ್ಕೂ ನೀವು ಹಾಕ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಈ ರೆಸಿಪಿ ನಾನು ಯಾವ ಥರ ಹೇಳ್ತೀನೋ ಅದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಮ್ಮ ಮನೇಲಿ ಅಷ್ಟು ತುಂಬ ಚೆನ್ನಾಗಿ ಬಂತು. ನೀವು ಕಬಾಬ್ಗಿಂತ ಇದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ. ಕಬಾಬ್ ಏನೂ ಇಲ್ಲ ಇದ್ರ ಮುಂದೆ. ನೋಡಿ, ಈಗ ಎಣ್ಣೆ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಬಿಡ್ತಾ ಇದ್ದೀನಿ ನೋಡಿ. ಚಿಕನ್ನ ಚೆನ್ನಾಗಿ ಕಾದಿದ್ದಾದ್ಮೇಲೆ ಬಿಡಬೇಕಾಗತ್ತೆ ಈ ಥರ. ಆ್ಯಂಡ್ ಇಲ್ಲಿ ವ್ಯೂಸ್ ಮಾತ್ರ ತುಂಬ ಬರ್ತಿದೆ, ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಕಡಿಮೆ ಇದೆ. ಸೊ ಯಾರೇ ನನ್ನ ವೀಡಿಯೋನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ನಾನು ಇಲ್ಲಿ ಚಿಕನ್ ತೊಗೊಂಡಿದ್ದೀನಲ್ವಾ, ಬೋನ್ಲೆಸ್ ಮತ್ತು ವಿತ್ ಬೋನ್ ಕೂಡ ತೊಗೊಂಡಿದ್ದೀನಿ. ನೀವು ಬರೀ ಬೋನ್ಲೆಸ್ ತೊಗೊಳ್ಳೋಕೆ ಹೋಗಬೇಡಿ, ಯಾಕಂದರೆ ವಿತ್ ಬೋನ್ ಇದ್ರೇ ಇದು ಚೆನ್ನಾಗಿರೋದು. ಬರೀ ಬೋನ್ಲೆಸ್ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಒಂಥರ ಬ್ರೆಡ್ ತಿಂದಂಗಿರುತ್ತೆ, ಚೆನ್ನಾಗಿರಲ್ಲ ಅಷ್ಟೊಂದು. ಸೊ ಅದಕ್ಕೆ ಬೋನ್ ಇರೋದು ಮತ್ತು ಬೋನ್ಲೆಸ್ ಕೂಡ ಎರಡು ಕೂಡ ಮಿಕ್ಸ್ ಮಾಡಿಕೊಡಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆ ಮಸಾಲೆ ಎಲ್ಲ ಚಿಕನ್ಗೆ ಹಿಡ್ದಿದೆ ಅಂತ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಈಗ ಒಂದು ಸತಿ ಹಾಕಿದ್ದು ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಬೇಯಬೇಕಾಗತ್ತೆ. ಮತ್ತು ಇನ್ನೊಂದು ಏನಂದರೆ, ಎಣ್ಣೆ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಹಾಕ್ಕೊಳ್ಬೇಕಾಗತ್ತೆ. ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಆದರೂ ತುಂಬ ಹಾಕ್ಕೊಳಕ್ಕೆ ಹೋಗಬಾರ್ದು. ಆವಾಗ ಏನಾಗುತ್ತೆ ಅಂದರೆ ಜಾಸ್ತಿ ಸಾಫ್ಟಾಗಿ ಬರುತ್ತೆ, ಕ್ರಿಸ್ಪಿ ಆಗಿರಲ್ಲ. ನೋಡಿ, ನಾನಿವಾಗ 2ನೇ ಸತಿ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಹಾಕಬೇಕಾದ್ರೆ ಸಪೋಸ್ ಏನಾದರೂ ನೀವು ಜೋರಾಗಿ ಬಿಟ್ಬಿಟ್ರೆ ಎಗ್ರೋ ಚಾನ್ಸಸ್ ಇರುತ್ತೆ ನಿಮ್ಮ ಮೇಲೆ. ಸೊ ಅದಕ್ಕೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸತಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ನಮ್ಮ ಮನೇಲಂತೂ ಒಂದು ಸ್ವಲ್ಪದಕ್ಕೆ ಖಾಲಿ ಆಗೋಯ್ತು ಇದು. ಎಲ್ಲರೂ ಹೇಳ್ತಾಯಿದ್ರು ಕಬಾಬ್ಗಿಂತ ಇದೇ ಬೆಟ್ರು, ಇದೇ ಬೆಸ್ಟು ಅಂತ. ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇದ್ರ ಜೊತೆಗೆ ಈರುಳ್ಳಿ ಹಂಚ್ಕೊಂಡು ತಿಂದರೆ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ನೋಡಿ, ಇದು ಈಗ ಆಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ನಾನು ಆವಾಗಲೇ ಹಾಕಿದ್ದೆ ಅಲ್ವಾ, ಅದರಲ್ಲಿ ಒಂದು ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ ನೋಡಿ. ಮಾಡ್ತಾನೆ ಎಲ್ಲ ಖಾಲಿ ಆಗೋಯ್ತು ಆ್ಯಕ್ಚುಲಿ. ಆವಾಗಲೇ ಏನು ಹಾಕಿದ್ದೆ ಅದರಲ್ಲಿ ನೋಡಿ ಒಂದು 2-3 ಪೀಸ್ ಇದೆ ಅಷ್ಟೇ. ಓಕೆ ಫ್ರೆಂಡ್ಸ್, ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕೂಡ ಗೊತ್ತಾಗುತ್ತೆ ನೋಡಿ. ನೋಡ್ತಾ ಇರ್ಬೋದು. ತಿನ್ನಬೇಕಾದ್ರೆ ಆ ಎಳ್ಳು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಓಕೆ, ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.